ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ, ಇದು ಭಾಗ 1 ಪುಸ್ತಕ. ಇದು ಎಲ್ಲರೂ ಕೇಳ್ತಾ ಇದ್ರು, ಸರ್ ಚಿಕ್ಕದಾಗಿ ಉತ್ತರ ಬರೀರಿ ಅಂತ ಹೇಳಿ. ಆದ ಕಾರಣ ಇಲ್ಲಿ 8ನೇ ತರಗತಿ ಇರತಕ್ಕಂತಹ ಮೊದಲನೇ ಒಂದು ಗದ್ಯ ಭಾಗದ ಮೊದಲನೇ ಒಂದು ಅಧ್ಯಾಯ ಆಗಿರ್ತಕ್ಕಂತಹ ಯಾವುದು ಅಂತಂದ್ರೆ ಗದ್ಯ ಭಾಗ 1 ಮಗ್ಗದ ಸಾಹೇಬ. ಮಗ್ಗದ ಸಾಹೇಬ ಈ ಒಂದು ಅಧ್ಯಯನದಲ್ಲಿ ಬರ್ತಕ್ಕಂತಹ ಎಲ್ಲ ಅಭ್ಯಾಸದ ವ್ಯಾಕರಣದ ಎಲ್ಲ ಒಂದು ಪ್ರಶ್ನೋತ್ತರಗಳು ನಾವು ನೋಡ್ತೋಣ. ನಾನು ಅವರೆಷ್ಟು ಕೇಳ್ತಾರೆ ಅಷ್ಟಾಗಿ ಬರ್ಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ. ಹಾಗಾದ್ರೆ ಈ ಒಂದು ಪ್ರಯತ್ನಕ್ಕೆ ಎಲ್ಲರೂ ಕೂಡ ಒಂದು ಲೈಕ್ ನೀಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ, ಹಾಗಾದ್ರೆ ಈ ಮಾಹಿತಿಯನ್ನ ಯಾವ ರೀತಿ ಬರಿಬೇಕು, ಯಾವ ರೀತಿ ಬರೆದ್ರೆ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ನೋಟ್ಸ್ ನಾನು ತಿಳಿಸ್ತಾ ಹೋಗ್ತೇನೆ. ಓಕೆನಾ? ರೈಟ್, ತಿಳಿತಾ ಮಕ್ಕಳೇ. ಚಿಕ್ಕನೇ ಅಕ್ಷರದಲ್ಲಿ ಗದ್ಯ ಭಾಗ 1 ಅಂತ ಕಂಡು ಬರೀರಿ. ದಪ್ಪನೇ ಅಕ್ಷರದಲ್ಲಿ ಈ ಒಂದು ಪಾಠದ ಹೆಸರಾಗಿರ್ತಕ್ಕಂತಹ ಮಗ್ಗದ ಸಾಹೇಬ ಅಂತಕ್ಕಂಥದ್ದು ದಪ್ಪನೇ ಅಕ್ಷರದಲ್ಲಿ ಬರೆದು ಕೆಳಗಡೆ ಅಂಡರ್ಲೈನ್ ಮಾಡಿ. ಅದಾನಂತರ ಈ ಒಂದು ಅಧ್ಯಯನದ ಅಭ್ಯಾಸ ಯಾವತ್ತು ಬರೀತಾ ಇರ್ತೀರಾ, ಏನ್ ಮಾಡ್ತೀರಾ ಅಂದ್ರೆ ಆ ಡೇಟ್ ಅನ್ನು ಇಲ್ಲಿ ಹಾಕ್ತಾ ಹೋಗಿ. ಓಕೆನಾ? ರೈಟ್. ಇಲ್ಲಿ ಕೃತಿಕಾರರ ಪರಿಚಯ ಮೊದಲು ಬರೀಬೇಕಾಗುತ್ತೆ. ಕೃತಿಕಾರರ ಪರಿಚಯ ಅಥವಾ ಕವಿ ಪರಿಚಯ ಅಂತಕ್ಕಂಥದ್ದು ಈ ಪಾಠವನ್ನು ಯಾರು ಬರೆದು ಅವ್ರ ಬಗ್ಗೆ ಕಿರು ಪರಿಚಯ ನಾವು ತಿಳ್ಕೋಬೇಕಾಗುತ್ತೆ. ರೈಟ್. ಇಲ್ಲಿ ನೋಡಿ, ಕವಿ ಯಾರು ಅಂದ್ರಿನ ಬಾಗಲೋಡಿ ದೇವರಾಯ. ಕಾಣ್ತಾ ಇದ್ರ ಅವರೇನೆ. ಜನನಯ ಯಾವತ್ತಾಯ್ತು ಅಂದ್ರೆ 27 ಫೆಬ್ರವರಿ 1927 ಆಯ್ತು ಅಂತ ನೋಡ್ಬೋದು. ಜನ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿ. ಇವರು ವೃತ್ತಿ ಅಂದ್ರೆ ಕೆಲಸ ಏನ್ ಮಾಡ್ತಾ ಇದ್ರು ಅಂದ್ರಿನ ಪ್ರಾಧ್ಯಾಪಕರಾಗಿದ್ರು, ಆನಂತರ IAS ಅಧಿಕಾರಿ ಆದ್ರು ಅಂತಕ್ಕಂಥ ನೋಡ್ಬೋದು. ಅದಾನಂತರ ವಿಶೇಷವಾಗಿ ಇವರು ವೃತ್ತಿ ಕೆಲಸ ಮಾಡಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಇಲ್ಲಿ ನೋಡಿ, ರಾಯಭಾರಿಯಾಗಿದ್ದ ದೇಶಗಳು. ರಾಯಭಾರಿಯಾಗಿದ್ರು ಯಾವ್ಯಾವ ದೇಶಕ್ಕೆ ಅಂದ್ರಿನ ಇಟಲಿ, ನೇಪಾಳ, ನೈಜೀರಿಯಾ, ಫಿಲಿಪೈನ್ಸ್, ನ್ಯೂಜಿಲೆಂಡ್, ಬಲ್ಗೇರಿಯಾ ದೇಶಗಳಿಗೆ ಇವರು ರಾಯಭಾರಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ನಾವು ತಿಳಿಬಹುದು. ರೈಟ್. ಅದಾನಂತರ ಕಥಾ ಸಂಗ್ರಹಗಳು ಬರೀತಕ್ಕಂಥದ್ದು ಇವರು ಹುಚ್ಚು, ಮುನಸೀಫ ಮತ್ತು ಇತರ ಕಥೆಗಳು ಅಂತಕ್ಕಂಥದ್ದು, ದ್ರಪನ, ರೌದ್ರ ಮತ್ತು ಇತರ ಕಥೆಗಳು ಅಂತಕ್ಕಂಥದ್ದು, ಆರಾಧನ ಅಂತಕ್ಕಂಥದ್ದು 26 ಒಟ್ಟು ಕಥೆಗಳನ್ನು ಬರೆದಿದ್ದಾರೆ. ನಿಧನ 1985 ಮರಣ ಹೊಂದಿದ್ರು ಅಂತಕ್ಕಂಥದ್ದು. ಈ ಒಂದು ಗದ್ಯದ ಆಯ್ಕೆ ಎದರಲ್ಲಿ ಮಾಡಲಾಗಿದೆ ಅಂದ್ರೆಗಿನ ಮಗ್ಗದ ಸಾಹೇಬ ಕಥೆಯನ್ನು ಬಾಗಲೋಡಿ ದೇವರಾಯರ ಅವರ ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆಯ್ದ ಕಥೆಯನ್ನು ಸಂಪಾದಿಸಿ ನಿಗದಿಪಡಿಸಿದೆ ಅಂತಕ್ಕಂಥದ್ದು ನಾವು ನೋಡ್ಬೋದು. ಇದಾಂತರ ಏನ್ ಬರೀಬೇಕು ನಾನು ತಿಳಿಸ್ತಾ ಹೋಗ್ತೇನೆ. ಕೃತಿಕಾರರ ಪರಿಚಯ ಅಂತಕ್ಕಂಥ ತಿಳ್ಕೊಂಡ್ವಿ. ಅದಾನಂತರ ಏನ್ ಕೊಟ್ಟಿದ್ದಾನೆ, ಅದೇನಂತರ ಏನ್ ಬರೆಯೋಕೆ ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಅಭ್ಯಾಸಗಳು ಅಂತಿದೆ. ಹೌದಾ? ಈ ಅಭ್ಯಾಸದಲ್ಲಿ ಏನ್ ಕೊಟ್ಟಿದ್ದಾರೆ ಮೊದಲನೇದಾಗಿ ಅಂದ್ರಿನ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇವನ್ ನೋಡ್ತಾವ. ಓಕೆ, ಇಲ್ಲಿ ಅಭ್ಯಾಸ ಅಂತಕ್ಕಂಥ ಬೇರ್ರಿ. ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥ ಬರೆದ ನಂತರ ಮೊದಲನೇ ಪ್ರಶ್ನೆ, ರಹೀಮ ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು? ಎಷ್ಟು ವರ್ಷ ಆಗಿತ್ತು ಅಂದ್ರಿನ ಉತ್ತರ ಇದೇ ರೀತಿ ಬರೀತಾ ಹೋಗಿ. ಸೇಮ್, ರಹೀಮ ಮಗ್ಗವನ್ನು ಮುಟ್ಟದೆ, ಇಲ್ಲಿ ಇದು ನೆನ್ಪಿಡ್ತಾ ಹೋಗಿ 20 ವರ್ಷಕ್ಕೂ ಹೆಚ್ಚಾಗಿತ್ತು ಅಂತಕ್ಕಂಥದ್ದು ನೋಡ್ಬೋದು. ಓಕೆ, ಅದಾದ ನಂತರ ಇಲ್ಲಿ 2ನೇ ಪ್ರಶ್ನೆ ಕೊಟ್ಟಿದ್ದಾರೆ. ಹುಸೇನ್ ಸಾಹೇಬರ ಮನೆತನದವರಿಗೆ ದೇವಾಲಯದಲ್ಲಿದ್ದ ಹಕ್ಕು ಯಾವುದು? ಎಂತ ಹಕ್ಕು ಇತ್ತು ಅಂದ್ರಿನ ಉತ್ತರ ದೇವಾಲಯದ ರಥೋತ್ಸವದ ಸಮಯದಲ್ಲಿ ಎಲ್ಲರಿಗಿಂತ ಮುಂದಾಗಿ ಪ್ರಸಾದ ಪಡೆಯುವ ಹಕ್ಕಿತ್ತು ಅಂತಕ್ಕಂಥದ್ದು ನೋಡ್ಬೋದು. ರೈಟ್. ಅದಾದ ನಂತರ 3ನೇ ಪ್ರಶ್ನೆ ಕೊಟ್ಟಿರ್ತಕ್ಕಂಥದ್ದು ಅಬ್ದುಲ್ ರಹೀಮರ ಹಠವೇನು ಅಂತ ಕೇಳಿದರೆ ಉತ್ತರ ಅಬ್ದುಲ್ ರಹೀಮ ತನ್ನ 3 ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರಿ ನೌಕರರನ್ನಾಗಿ ಮಾಡಬೇಕೆಂದು ಹಠವನ್ನು ಹೊಂದಿದ್ರು ಅಂತಕ್ಕಂಥ ನೋಡ್ಬೋದು. ಓಕೆನಾ? 4ನೇ ಪ್ರಶ್ನೆ, ತಂದೆಯ ಆಸೆಯನ್ನು ಮೊದಲೆರಡು ಮಕ್ಕಳು ನೆರವೇರಿಸಿದ ಬಗೆ ಹೇಗೆ ಅಂತ ಕೇಳಿದರೆ ಉತ್ತರ ತಂದೆಯ ಆಸೆಯಂತೆ ಮೊದಲ ಮಗ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾಗಿ, 2ನೇ ಮಗ ಪೋಸ್ಟ್ ಮಾಸ್ಟರ್ ಆಗಿ ತಂದೆಯ ಆಸೆ ನೆರವೇರಿಸಿದ್ರು ಅಂತಕ್ಕಂಥದ್ದು ನೋಡ್ಬೋದು. 5ನೇ ಪ್ರಶ್ನೆ, ರಹೀಮ ಮಗನನ್ನು ಶಾಲೆಯಿಂದ ಬಿಡಿಸಿದ್ದೇಕೆ? ಯಾಕೆ ಬಿಡಿಸಿದ ಅಂದ್ರಿನ ಉತ್ತರ ಮಗನಿಗೆ ಮಗ್ಗದ ಬಗೆಗೆ ಇದ್ದ ಹುಚ್ಚನ್ನು ಬಿಡಿಸಬೇಕೆಂದು ಶಾಲೆಯಿಂದಲೇ ಬಿಡಿಸಿದ ಅಂತಕ್ಕಂಥದ್ದು ನೋಡ್ಬೋದು. ಈಗ ಮುಂದೇನೆ ನೋಡ್ತೋಣ. ಇಲ್ಲ ಆಯ್ತು ಅಂತಕ್ಕಂಥದ್ದು. ಈಗ ಇದೆ ಕೊಟ್ಟಿರುವ ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇದು ನೋಡ್ತೋಣ. ಇಲ್ಲಿ ನೋಡಿ, ಕೊಟ್ಟಿರುವ ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 2-3 ವಾಕ್ಯದಲ್ಲಿ ನಿಮಗೆ ಉತ್ತರಿಸ್ತಾ ಹೋಗ್ತೇನೆ. ಓಕೆನಾ? ರೈಟ್. ಮೊದಲನೇ ಪ್ರಶ್ನೆ, ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನು ವಿವರಿಸಿ ಅಂತ ಕೇಳಿದ್ರೆ
ಓಕೆ, ಉತ್ತರ ಹುಸೇನ್ ಸಾಹೇಬರು ಪ್ರಸಿದ್ಧ ವ್ಯಕ್ತಿಗಳು. ಅವರು ಮಸೀದಿ ಅಲ್ಲದೆ ಹಿಂದೂ ದೇವಾಲಯಗಳ ನಿರ್ಮಿಸಿದರು. ಇಂದಿಗೂ ಇಂತಹ ದೇವಸ್ಥಾನದ ರಥೋತ್ಸವದ ಸಮಯದಲ್ಲಿ ಎಲ್ಲರಿಗಂತಲೂ ಮೊದಲು ಪ್ರಸಾದವನ್ನು ಪಡೆಯುವ ಹಕ್ಕಿದೆ ಎಂತಕ್ಕದ್ದು ನೋಡಬಹುದು. ಅಂತ ಎರಡನೇ ಪ್ರಶ್ನೆ, ಲೇಖಕರ ಹುಟ್ಟೂರಿನಲ್ಲಿದ್ದ ಮುಸ್ಲಿಂ ಧಾರ್ಮಿಕ ಉತ್ಸವದ ಸಂಪ್ರದಾಯವೇನು ಅಂತ ಕೇಳಿದ್ರೆ ಎಂತ ಸಂಪ್ರದಾಯ ಹೊಂದಿದ್ರು ಅಂದ್ರೆ ಉತ್ತರ, ಲೇಖಕರ ಹುಟ್ಟೂರಿನಲ್ಲಿ ಒಂದು ಪವಿತ್ರ ಸ್ಥಾನವಿದೆ. ಅಲ್ಲಿ ಉರ್ಸ್ ಎಂಬ ಮುಸಲ್ಮಾನರ ಧಾರ್ಮಿಕ ಉತ್ಸವದ ಕಾಲದಲ್ಲಿ ಲೇಖಕರ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕು ಎಂಬ ಸಂಪ್ರದಾಯವಿತ್ತು ಅಂತಕ್ಕಂಥದ್ದು ನಾವು ನೋಡಬಹುದು. ಓಕೆ, ಅದ ನಂತರ ಮೂರನೇ ಪ್ರಶ್ನೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂದ್ರೆ, ಮಿಠಾಯಿ ಕೊಟ್ಟಿದ್ದಕ್ಕೆ ಅತಿಥಿಗಳ ಆಕ್ಷೇಪವೇನು ಅಂತ ಕೇಳಿದೆ. ಓಕೆ, ಉತ್ತರ ನೋಡಿ ಏನ್ ಕೊಟ್ಟಿದ್ದಾರೆ ಇಲ್ಲಿ. ಲೇಖಕರ ತಾಯಿ ಒಮ್ಮೆ ಕಾಯಿಲೆ ಇದ್ದುದರಿಂದ ಅಂಗಡಿಯಿಂದ ಲಡ್ಡು ತಂದ್ರು. ನಿಮ್ಮ ಮನೆಯ ಬೆಲ್ಲ ಅಥವಾ ಕಲ್ಲು ಸಕ್ಕರೆ ಹರಳು ಕೊಟ್ಟರೆ ಪ್ರಸಾದವೆಂದು ಸ್ವೀಕರಿಸುತ್ತಿದ್ದೆವು. ಹಳೆಯ ಸಂಪ್ರದಾಯ ಬಿಟ್ಟು ಅಂಗಡಿ ಮಿಠಾಯಿ ಕೊಡುವುದು ಸರಿಯೇ ಎಂದು ಅತಿಥಿಗಳು ಆಕ್ಷೇಪಿಸಿದ್ರು ಅಂತಕ್ಕಂಥದ್ದು ನಾವು ನೋಡಬಹುದು. ನಾಲ್ಕನೇ ಪ್ರಶ್ನೆ ನೋಡಿ, ಕರೀಮನಿಗೆ ಶಾಲೆಯಲ್ಲಿ ಮಗ್ಗ ಕಲಿತುದರಿಂದ ಆದ ಪ್ರಯೋಜನವೇನು ಅಂತ ಕೇಳ್ತಾರೆ. ಓಕೆನಾ, ಉತ್ತರ ನೋಡಿ, ಕರೀಮನು ಮಗ್ಗದ ಕೆಲಸವನ್ನು ಬೇಗ ಕಲಿತು ನಿಪುಣನಾದ. ಶಾಲೆಯ ಮುಖ್ಯ ಗುರುಗಳು ಶಂಕರಪ್ಪ ಅವರು ಪ್ರಶಂಸೆ ಮಾಡಿ ಮೇಲಾಧಿಕಾರಿಗೆ ವರದಿ ಮಾಡಿದರು. ಸರ್ಕಾರವು ಕರೀಮನಿಗೆ ಬೆಳ್ಳಿಯ ಪದಕ, 100 ರೂಪಾಯಿ ಬಹುಮಾನ ಬಂದಿತ್ತು ಅಂತಕ್ಕಂಥದ್ದು ನೋಡಬಹುದು. ಓಕೆ, ಮುಂದೆ ನೋಡ್ತೋಣವಾ. ಐದನೇ ಪ್ರಶ್ನೆ ನೋಡಿ, ಶಾಲಾ ವಾರ್ಷಿಕೋತ್ಸವದಂದು ಕರೀಮ ಮಾಡಿದ ಕೆಲಸವೇನು ಅಂತ ಕೇಳಿದ್ರೆ ಏನ್ ಕೆಲಸ ಮಾಡಿದ್ನ ಅಂದ್ರೆ ಉತ್ತರ, ಶಾಲಾ ವಾರ್ಷಿಕೋತ್ಸವದಂದು ಶಾಲಾ ನಾಟಕದಲ್ಲಿ ಕರೀಮನು ಸ್ತ್ರೀ ಪಾತ್ರ ವಹಿಸಿ ತಾಯಿಯ ಚಿನ್ನದ ಸರವನ್ನು ಎರವಲು ಪಡೆದನು. ನಾಟಕದ ಬಳಿಕ ಸರವನ್ನು ಹಿಂದಿರುಗಿಸದೆ ಕಾಣೆಯಾದನು ಅಂತಕ್ಕಂಥದ್ದು ನೋಡಬಹುದು. ಓಕೆ, ರೈಟ್. ಮುಂದೆ ಏನು ಬರೆಯಬೇಕು ತಿಳಿಸ್ತಾ ಹೋಗ್ತಾನೆ. ಇಲ್ಲಿ ಅಂತಕ್ಕಂಥದ್ದಾಯ್ತು. ಈ ಕೊಟ್ಟಿರುವ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇವೆರಡು ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ನೋಡಿ ಮಕ್ಕಳ, ಇಲ್ಲಿ ಈ ಕೊಟ್ಟಿರುವ ಪ್ರಶ್ನೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥ ಬರ್ರಿ. ಮೊದಲನೇ ಪ್ರಶ್ನೆ ನೋಡಿ, ನವೀನ ಶಿಕ್ಷಣದ ವೈಶಿಷ್ಟ್ಯಗಳೇನು ಅಂತ ಕೇಳಿದ್ರೆ ಏನೆಲ್ಲ ವೈಶಿಷ್ಟ್ಯ ಹೊಂದಿದೆ ಅಂತ ನೋಡಿದ್ರೆ ಉತ್ತರ, ಮಹಾತ್ಮ ಗಾಂಧಿಯವರ ಪ್ರೇರಣೆಯಿಂದ ಶಾಲೆಯಲ್ಲಿ ನವೀನ ಶಿಕ್ಷಣದಲ್ಲಿ ಔದ್ಯೋಗಿಕ ತರಬೇತಿ ಆರಂಭವಾಯಿತು. ಇದರಿಂದ ವಿದ್ಯಾರ್ಥಿಗಳಲ್ಲಿ ಹಸ್ತಕೌಶಲ, ಹಸ್ತ ಅಂದ್ರೆ ಕೈ, ಓಕೆನಾ, ಹಸ್ತಕೌಶಲ ಮತ್ತು ಶ್ರಮ ಗೌರವ ಭಾವವನ್ನು ತಂದುಕೊಡುತ್ತಿದೆ. ಕೆಲವರಿಗೆ ಕೃಷಿ, ಮಗ್ಗ ಮೊದಲಾದ ಕೌಶಲ್ಯಗಳನ್ನು ಕಲಿಯಲು ಆರಂಭಿಸಿದ್ರು ಅಂತಕ್ಕಂಥ ನೋಡ್ಬೋದು. ಓಕೆ, ಎರಡನೇ ಪ್ರಶ್ನೆ ನೋಡಿ, ಶಂಕರಪ್ಪ ಅವರು ರಹೀಮನ ಬಳಿಗೆ ಸಂಧಾನಕ್ಕಾಗಿ ಬಂದ ಪ್ರಸಂಗವನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಶಂಕರಪ್ಪ ಮೇಷ್ಟ್ರು ಮುಖ್ಯೋಪಾಧ್ಯಾಯರು, ರಿಟೈರ್ಡ್ ಆಗಿರ್ತಾರೆ ಅವರು. ಓಕೆ, ಉತ್ತರ, ಮನೆ ಬಿಟ್ಟು ಹೋಗಿದ್ದ ಕರೀಮ ಬೆಳೆದು ಯುವಕನಾಗಿ ಬಂದಿದ್ದಾನೆ. ಅವಾಗ ಬಂಗಾರ ತಗೊಂಡು ಹೋಗ್ಬಿಟ್ಟಿರ್ತಾನೆ, ಇವಾಗ ಬೆಳೆದು ಯುವಕನಾಗಿ ಬಂದಿದ್ದಾನೆ, ಇಲ್ಲಿ ಬೆಳೆದಿದ್ದಾನೆ. ತಂದೆ ಮಗನಿಗೆ ಬಾಗಿಲು ತೆಗಿಲೇ ಇಲ್ಲ. ಅಸಲು ಕರೀಮ ಶಂಕರಪ್ಪರನ್ನು ಕರೆದು ಸಂಧಾನ ಮಾಡಿಸಲು ಮುಂದಾದ ಅವರು ನಿವೇದಿಸಿದರು, ತರ್ಕಿಸಿದರು, ಚರ್ಚಿಸಿದರು. ಪ್ರಯೋಜನವಾಗಲಿಲ್ಲ. ಒಂದು ಪದವನ್ನು ಕೇಳುವ ತಾಳ್ಮೆ ಮುದುಕನಿಗಿರಲಿಲ್ಲ. ಹೀಗಾಗಿ ಸಂಧಾನ ವಿಫಲವಾದ್ದರಿಂದ ಶಂಕರಪ್ಪ ಮುಖ ಬಾಡಿಸಿಕೊಂಡು ಹಿಂತೆರಳಿದರು ಅಂತಕ್ಕಂಥದ್ದು ನೋಡ್ಬೋದು. ಓಕೆನಾ, ರೈಟ್. ಇಲ್ಲಿ ನೋಡಿ, ಈ ಅಂತಕ್ಕಂಥದ್ದಾಯ್ತಲ್ಲ. ಈಗ ಈ ಅಂತಕ್ಕಂಥದ್ದು ಕೊಟ್ಟಿರುವ ಪ್ರಶ್ನೆಗೆ 8-10 ವಾಕ್ಯಗಳು ಉತ್ತರಿಸಿ. 8-10 ವಾಕ್ಯಗಳು ನಾನು ಚಿಕ್ಕದಾಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಓಕೆ, ಈ ಅಂತಕ್ಕಂಥದ್ದು ಕೊಟ್ಟಿರುವ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು ಇಲ್ಲಿ ಬರೀತಾ ಹೋಗಿ. ಮೊದಲನೇ ಪ್ರಶ್ನೆ, ಕರೀಮ ಧನವಂತನಾದ ಬಗ್ಗೆ ಹೇಗೆ ವಿವರಿಸಿ ಅಂತ ಹೇಳಿದರೆ, ಧನವಂತ ಹೆಂಗಾದ ಅಂತ ಕೇಳಿದರೆ ಉತ್ತರ, ಕರೀಮ ಶಾಲೆಯಲ್ಲಿ ಚಿಕ್ಕಂದಿನಿಂದಲೇ ಮಗ್ಗದ ಕೆಲಸದಲ್ಲಿ ನಿಪುಣನಾಗಿ ಸಣ್ಣ ಪ್ರಮಾಣದಲ್ಲೇ ಮಗ್ಗದ ಸಹಕಾರಿ ಸಂಘವೊಂದನ್ನು ಸ್ಥಾಪಿಸಿ ಅವನೀಗ ಅದರ ಅಧ್ಯಕ್ಷನಾಗಿದ್ದಾನೆ. ಸಾಕಷ್ಟು ಯಶಸ್ವಿಯೂ ಧನವಂತನೂ ಆಗಿದ್ದಾನೆ. ಅದು ಅಲ್ಲದೆ ಮಗ್ಗ ಯಂತ್ರದ ಪ್ರಯೋಗದಲ್ಲಿ ಹೊಸ ಸುಧಾರಣೆಗಳನ್ನು ತಂದಿದ್ದಾನೆ. ಪರಿವರ್ತನೆಗಳನ್ನು ಕೂಡ ತಂದು ಹೆಸರನ್ನು ಗಳಿಸಿದ್ದಾನೆ.
ಮುಂದೊಂದು ದಿನ ಭಾರತದ ರಾಷ್ಟ್ರಪತಿಯವರಿಂದ ಪದ್ಮಭೂಷಣ ಬಿರುದನ್ನು ಪಡೆದು ತಂದೆಗೆ ಗೌರವ ಹಾಗೂ ಕೀರ್ತಿಯನ್ನು ತಂದನು ಅಂತಕ್ಕಂಥದ್ದು ನೋಡ್ಬೋದು. ಓಕೆನಾ? ರೈಟ್. ಎರಡನೇ ಪ್ರಶ್ನೆ, ರಹೀಮನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಗಲು ಕಾರಣವೇನು? ಯಾಕೆ ದ್ವೇಷ ಉಂಟಾಯ್ತು ರಹೀಮನಿಗೆ ಅಂದ್ರಿಗಿನ? ಉತ್ತರ, ರಹೀಮನ ಕುಟುಂಬವು ಪೂರ್ವಜರಿಂದ ಮಗ್ಗದ ಕಾಯಕದಲ್ಲಿ ತೊಡಗಿಕೊಂಡಿತ್ತು. ಮಗ್ಗದ ಕಾಯಕದಲ್ಲಿ ಇತ್ತು ಪೂರ್ವಜರು. ಬ್ರಿಟಿಷರು ಅಗ್ಗ ವಿಲಾಯಿತಿ ಬಟ್ಟೆಗಳನ್ನು ಹೇರಿದ್ದರಿಂದ ದೇಶೀಯ ಮಗ್ಗದವರಿಗೆ ಹಾನಿಯಾಯಿತು. ಅವರು ಚೀಪ್ನಾಗ ತಂದುಬಿಟ್ರು ವಿದೇಶದವರು, ನಮ್ಮ ಬಟ್ಟೆ ಯಾರು ತಗೊಳ್ಳಂಗಾಯ್ತು. ಆಗ ಜನರು ಅಗ್ಗದ ವಸ್ತುಗಳಿಗೆ ಮಾರು ಹೋಗಿ ಗುಣಮಟ್ಟದ ಬಟ್ಟೆಗಳಿಗೆ ಬೆಲೆ ಕಡಿಮೆಯಾಯಿತು. ಇದರಿಂದ ಮಗ್ಗದವರು ಭಾರೀ ಸಂಕಷ್ಟಕ್ಕೆ ಸಿಲುಕಿದ್ರು. ರಹೀಮನ ಮನೆಯ ಮಗ್ಗಗಳು ಬಳಕೆಯಾಗದೆ ಧೂಳು ಹಿಡಿದವು. ಮನೆಯಲ್ಲಿ ಅನ್ನಕ್ಕೂ ಕೊರತೆ ಉಂಟಾಯಿತು. ಹಿಂಗ ಬಳಕೆ ಇಲ್ದಂಗಾಗಿ ಧೂಳು ಎಲ್ಲ ಕುಂತು ಬಿಟ್ಟು, ನೀವು ದೊಡ್ಡ ಪ್ರಶ್ನೆ ಹೋದ ಕಾಲಕ್ಕೆ ಏನ್ ಮಾಡ್ತೀರಪ್ಪ ಅಂದ್ರೆ ಅರ್ಥ ಮಾಡ್ಕೊಂಡು ಹೋದ್ರಿ, ಕಂಠಸ್ಥ ಹಾಕ್ಲಿಕ್ಕೆ ಹೋಗಬೇಡಿ. ಓಕೆನಾ? ಆದ್ದರಿಂದ ರಹೀಮನಿಗೆ ಸಹಜವಾಗಿಯೇ ಮಗ್ಗದ ಮೇಲೆ ತಾತ್ಸಾರ, ನಿರಾಶೆ ಮತ್ತು ದ್ವೇಷ ಉಂಟಾಯಿತು. ಧೂಳಿಡಿತು. ಧೂಳಿದ ನಂತರ ಏನಾಯ್ತು? ಮನೆಯಲ್ಲಿ ಅನ್ನಕ್ಕೂ ಕೊರತೆ ಉಂಟಾಯಿತು, ಊಟ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ದರಿಂದ ರಹೀಮನಿಗೆ ಸಹಜವಾಗಿಯೇ ಮಗ್ಗದ ಮೇಲೆ ತತ್ಸಾರ, ನಿರಾಶೆ ಮತ್ತು ದ್ವೇಷ ಉಂಟಾಯಿತು ಅಂತ ನೋಡ್ಬೋದು. ಓಕೆ, ಮುಂದೆ ನೋಡ್ತೋಣ. ಇಲ್ಲಿ ನೋಡಿ, ಈ ಅಂತಕ್ಕಂಥದ್ದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಇವು ಚಿಕ್ಕದಾಗಿ ನಾನು ತಿಳಿಸ್ತಾ ಹೋಗ್ತೇನೆ. ಓಕೆನಾ? ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತಕ್ಕಂಥ ಬರೀರಿ. ಮೊದಲನೇ ಒಂದು ಸಂದರ್ಭ ಮಗ್ಗವಲ್ಲ, ಕೊರಳಿಗೆ ಹಗ್ಗ ಅಂತಕ್ಕಂಥದ್ದು. ಸಂದರ್ಭದಲ್ಲಿ ನಾವು ಆಯ್ಕೆ ಬರೀಬೇಕಾಗುತ್ತೆ. ಆಯ್ಕೆ, ಈ ಮಾತನ್ನು ಎದರಿಂದ ಆಯ್ಕೆ ಮಾಡಿದೀವಿ ಅಂತಕ್ಕಂಥದ್ದು. ಈ ಮಾತನ್ನು ಬಾಗಲೂಡಿ ದೇವರಾಯರ ಅವರ ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆಯ್ದು ಮಗ್ಗದ ಸಾಹೇಬ ಎಂಬ ಗದ್ಯ ಭಾಗದಿಂದ ಆರಿಸಿದೆ ಅಂತಕ್ಕಂಥದ್ದು ಮೊದಲು ಬರೆಯಬೇಕತ್ತೆ. ಯಾವುದೇ ಸಂದರ್ಭ ಕೊಟ್ಟರು ಅದಕ್ಕೆ ಇಲ್ಲಿ ಬರಿಬೇಕಾಗುತ್ತೆ ಈ ರೀತಿಯಾಗಿ. ಓಕೆ, ಇಲ್ಲಿ ಸಂದರ್ಭ ಎಂತದ್ದು ಅಂತಂದ್ರೆ, ಈ ಮಾತನ್ನು ರಹೀಮನು ಹೇಳುತ್ತಾನೆ. ಮಗ್ಗವಲ್ಲ, ಕೊರಳಿಗೆ ಹಗ್ಗ ಅಂತ ಈ ಮಾತು ಯಾರು ಹೇಳ್ತಾರೆ? ರಹೀಮ್ ಹೇಳ್ತಾನೆ. ಬ್ರಿಟಿಷರ ಅವನ ಅಜ್ಜನ ಕಾಲದಲ್ಲಿ ಅಗ್ಗದ ವಿಲಾಯಿತಿ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಹೇರಿಬಿಟ್ರು. ಇವು ಜನಪ್ರಿಯವಾದವು. ಇದರಿಂದ ದೇಶೀಯ ಮಗ್ಗದವರು ಬಿಕಾರಿಗಳಾದ್ರು. ಅವರ ಅನ್ನಕ್ಕೆ ಸಂಚಕಾರ ಉಂಟಾಯಿತು. ಕೆಲಸವನ್ನು ನಿಲ್ಲಿಸಿ 20 ವರ್ಷಗಳಾದರೂ ರಹೀಮನನ್ನು ಮಗ್ಗದ ಸಾಹೇಬ ಎಂದೇ ಕರೆಯುವರು ಅಂಥೇಳಿ. ಅದಂತರ ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ ಎಂದು ನಿರಾಶೆಯಿಂದ ಈ ಮೇಲಿನ ಮಾತನ್ನು ಹೇಳುತ್ತಾನೆ. ಆ ಟೈಮ್ನಾಗ ಈ ಮಾತಿನ ಹೇಳ್ತಾನೆ ಅಂತಕ್ಕಂಥದ್ದು ನೋಡ್ಬೋದು. ಏನು ಸ್ವಾರಸ್ಯ ಐತಿ ಇದರಲ್ಲಿ ಅಂತಂದ್ರಿಗಿನ, ವೃತ್ತಿಯಲ್ಲಿ ಸರಿಯಾದ ವ್ಯಾಪಾರ ಮತ್ತು ಲಾಭ ಸಿಗದೆ ನಿರಾಶೆಯನ್ನು ಹೊಂದಿರುವ ಮನಸ್ಥಿತಿಯು ಹೇಗಿರುತ್ತದೆ ಎನ್ನುವುದು ಇಲ್ಲಿ ಸ್ವಾರಸ್ಯವಾಗಿದೆ ಅಂತಕ್ಕಂಥದ್ದು ನಾವು ನೋಡ್ಬೋದು. ರೈಟ್. ಅದಾದ ನಂತರ ಇಲ್ಲಿ ಎರಡನೇ ಸಂದರ್ಭ ಕೊಟ್ಟಿದ್ದಾನೆ. ಎರಡನೇ ಸಂದರ್ಭ ಏನು ಕೊಟ್ಟಿದ್ದಾನೆ ಅಂತ ನೋಡಿದರೆ ಇಲ್ಲಿ ನೋಡಿ, ಕಳ್ಳನಾದವನು ಮನೆ ಬಿಟ್ಟು ಓಡಿ ಹೋದವನು ಮಗನೇ ಅಲ್ಲ. ಓಕೆ, ಉತ್ತರ ಆಯ್ಕೆ ಅಂತಕ್ಕಂಥ ಬರೀಬೇಕಾಗುತ್ತೆ. ಈ ಮಾತನ್ನು ಬಾಗಲೂಡಿ ದೇವರಾಯರವರ ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆಯ್ದು ಮಗ್ಗದ ಸಾಹೇಬ ಎಂಬ ಗದ್ಯ ಭಾಗದಿಂದ ಆರಿಸಿದೆ ಅಂತಕ್ಕಂಥದ್ದು ಬರಿಬೇಕಾಗುತ್ತೆ. ಸಂದರ್ಭ ನೋಡಿ, ಒಂದು ದಿನ ಶಾಲೆಯ ವಾರ್ಷಿಕೋತ್ಸವ ದಿನದಂದು ತನ್ನ ತಾಯಿಯಿಂದ ಗೌಪ್ಯವಾಗಿ ಹಳೆಯ ಕಾಲದ ಚಿನ್ನದ ಸರಗಳನ್ನು ತೆಗೆದುಕೊಂಡು ನಾಟಕ ಮುಗಿದ ಮೇಲೆ ಮನೆ ತೊರೆಯುತ್ತಾನೆ. ಮನೆ ಬಿಟ್ಟು ಹೋಗ್ಬಿಟ್ಟ. ಇದರಿಂದ ರಹೀಮರಿಗೆ ಕೋಪ ಬಂದು ಮಗನನ್ನು ಕ್ರೂರವಾಗಿ ಶಪಿಸುತ್ತಾ, ಹಾಳಾಗಿ ಹೋಗ್ಲಿ ಹಠಮಾರಿ, ನನಗೆ ಇಬ್ಬರೇ ಮಕ್ಕಳು, ಕಳ್ಳನಾದವನು ಮನೆ ಬಿಟ್ಟು ಓಡಿ ಹೋದವನು ಮಗನೇ ಅಲ್ಲ ಎಂದು ಇಲ್ಲಿ ಆಣೆ ಹಾಕಿದನು ಅಂತಕ್ಕಂಥದ್ದು ನೋಡ್ಬೋದು. ಸ್ವಾರಸ್ಯ ನೋಡಿ, ಮಕ್ಕಳು ತಂದೆ ತಾಯಿ ಇಷ್ಟಕ್ಕೆ ವಿರುದ್ಧವಾದ ಕೆಲಸ ಮಾಡಿದಾಗ ಪಾಲಕರಿಗಾಗುವ ನೋವು, ಕೋಪ ಮತ್ತು ಹತಾಶೆ ವ್ಯಕ್ತವಾಗುವುದು ಇಲ್ಲಿ ಸ್ವಾರಸ್ಯವಾಗಿದೆ ಅಂತಕ್ಕಂಥ ನೋಡ್ಬೋದು. ಓಕೆನಾ? ಮೂರನೇ ಒಂದು ಸಂದರ್ಭ, ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ. ಈ ಮಾತು ಉತ್ತರ ಆಯ್ಕೆ ನೋಡಿ, ಈ ಮಾತನ್ನು ಬಾಗಲೂಡಿ ದೇವರಾಯ ಅವರ ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಗದ್ಯ ಭಾಗದಿಂದ ಆರಿಸಿದೆ ಅಂತಕ್ಕಂಥದ್ದು ನೋಡ್ಬೋದು. ಸಂದರ್ಭ, ಉನ್ನತ ಸಾಧನೆ ಮಾಡಿ ಕರೀಮ ಮನೆಗೆ ಹಿಂತಿರುಗಿದ್ದ. ಆಗ ಅವರ ತಂದೆ ರಹೀಮ ಮನೆಗೆ ಸೇರಿಸಲಿಲ್ಲ. ಆಗ ಕರೀಮ ಶಂಕರಪ್ಪನವರ
ಹತ್ತಿರ ಈ ಮೇಲಿನ ವಾಕ್ಯ ಹೇಳಿದ್ದಾನೆ ಅಥವಾ ಹೇಳಿದ ಅಂತೇಳಿ ಬರೀಬಹುದು. ಸ್ವಾರಸ್ಯ ಏನಿದೆ ಇಲ್ಲಿ ಅಂದ್ರಿಗಿನ ಕರೀಮನ ಅಸಹಾಯಕತೆ ಹಾಗೂ ಗುರುಗಳ ಮೇಲಿಟ್ಟಿರುವ ಪ್ರೀತಿ, ಭರವಸೆ ಮತ್ತು ನಂಬಿಕೆ ಇಲ್ಲಿಯ ಸ್ವಾರಸ್ಯಕರವಾಗಿದೆ ಅಥವಾ ಸ್ವಾರಸ್ಯವಾಗಿದೆ ಅಂತ ಇಲ್ಲಿನ ಸ್ವಾರಸ್ಯವಾಗಿದೆ ಅಂತ ಬರೀಬಹುದು. ಓಕೆನಾ. 4ನೇ ಒಂದು ಸಂದರ್ಭ ನೋಡಿ. ದೇವರು ದೊಡ್ಡವನು, ದೇವರು ದಯಾಳು. ಉತ್ತರ ಆಯ್ಕೆ. ಈ ಮಾತನ್ನು ಬಾಗ್ಲೋಡಿ ದೇವರಾಯ ಅವರ ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಗದ್ಯ ಭಾಗದಿಂದ ಆರಿಸಿದೆ ಅಂತಕ್ಕಂಥ ನೋಡ್ಬೋದು. ಸಂದರ್ಭ ನೋಡಿ. ತಂದೆಯಿಂದ ತಿರಸ್ಕೃತನಾದಂತ ಕರೀಮನಿಗೆ ರಾಷ್ಟ್ರಪತಿಗಳಿಂದ ದೊರೆತ ಪದ್ಮಭೂಷಣ ಪ್ರಶಸ್ತಿ ವಿಚಾರವು ವಾರ್ತಾಪತ್ರಿಕೆಯಲ್ಲಿ ಬಂದಿತ್ತು. ಓಕೆನಾ, ವಾರ್ತಾಪತ್ರಿಕೆಯಲ್ಲಿ ಬಂತು. ಈ ವಿಚಾರವನ್ನು ಶಂಕರಪ್ಪ ಮಾಸ್ತರು ರಹೀಮನ ಮನೆಗೆ ಹೋಗಿ ತಿಳಿಸಿದರು. ಮಗನಿಗೆ ದೊರೆತಿರುವುದು ಕೇಳಿ ಆನಂದವಾಯಿತು, ಸಂತೋಷ ಆಯಿತು. ಪತ್ರಿಕೆಯಲ್ಲಿ ತನ್ನ ಮಗನ ಭಾವಚಿತ್ರ ನೋಡಿ ರಹೀಮ, ನನ್ನ ಕರೀಂ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಾದನೆ. ಅವ್ರಿಗೇನು ಅನೇಕ ಬಿರುದುಗಳು ಬಂದಿರ್ತವೆ. ಓಕೆನಾ, ಅದಕ್ಕೇನೆ ಮೇಲಾದಲ್ಲ ಮಗ ಅಂತೇಳಿ ಅನ್ಸುತ್ತೆ ಅವನಿಗೆ. ಓಕೆನಾ. ದೇವರು ದೊಡ್ಡವನು, ದೇವರು ದಯಾಳು. ನನ್ನ ಬಾಯಿಂದ ಬಿದ್ದ ಕೆಟ್ಟ ಮಾತುಗಳು ದೇವರು ಕಿವಿಗೆ ಹಾಕಿಕೊಳ್ಳಲಿಲ್ಲ ಎಂದು ಭಾವುಕನಾಗಿ ಹೇಳತೊಡಗಿದ ಅಂತಕ್ಕಂಥದ್ದು ನೋಡ್ಬೋದು. ರೈಟ್. ಅದಾದ ನಂತರ ಸ್ವಾರಸ್ಯ ನೋಡಿ. ತಂದೆ ಎಷ್ಟೇ ತಡೆದರೂ ಕೆಟ್ಟ ಮಾತುಗಳನ್ನಾಡಿದರೂ ಕೂಡ ಕರೀಂ ತನ್ನ ಆತ್ಮವಿಶ್ವಾಸದಿಂದ ಛಲ ಬಿಡದೆ ಜೀವನದಲ್ಲಿ ಯಶಸ್ಸು ಕಂಡ ಪರಿ ಹಾಗೂ ನಂತರ ಅವನ ತಂದೆ ಕರೀಂ ನನ್ನು ಪ್ರಶಂಸಿಸಿದ್ದು ಇಲ್ಲಿನ ಸ್ವಾರಸ್ಯವಾಗಿದೆ ಅಂತಕ್ಕಂಥದ್ದು ನೋಡ್ಬೋದು. ಓಕೆ, ಮುಂದಿನ ನೋಡ್ತೋಣವಾ. ಅದ ಅಂತರಲ್ಲಿ ಬಿಟ್ಟ ಸ್ಥಳ ಕೊಟ್ಟಿದ್ದಾರೆ, ಇದನ್ನು ನಾನು ತಿಳಿಸ್ತಾ ಹೋಗ್ತೇನೆ. ಓಕೆ, ಇಲ್ಲಿ ಅಂತಕ್ಕಂಥದ್ದು ಬರ್ರಿ. ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರದಿಂದ ತುಂಬಿರಿ ಅಂತ ಕೇಳಿದೆ. ಮೊದಲನೇ ಒಂದು ಬಿಟ್ಟ ಸ್ಥಳ, ಅಬ್ದುಲ್ ರಹೀಮನಿಗೆ ಡ್ಯಾಶ್ ಎಂದು ಹೇಳಿದರೆ ಬಹು ಸಿಟ್ಟು ಬರುತ್ತಿತ್ತು. ಏನಂತ ಸಿಟ್ಟು ಬರ್ತಿತ್ತು ಅಂದ್ರೆ ಇಲ್ಲಿ ನೋಡಿ, ಮಗ್ಗದ ಸಾಹೇಬ್ ಅಂದ್ರೆ ಸಿಟ್ಟು ಬರ್ತಿತ್ತು ಅವನಿಗೆ. ಓಕೆ, ನೀವು ಪಾಠದ ವಿವರಣೆ ಕೇಳಿದ್ರಿಗಿನ ಉತ್ತರ ಸುಲಭವಾಗಿ ಬರುತ್ತೆ. ಚೆನ್ನಾಗಿ ಪಾಠ ಕೇಳಿ. ಓಕೆನಾ. ಎರಡನೇದು, ಮನೆಯಲ್ಲಿ ಡ್ಯಾಶ್ ಇದೆಯೋ ಇಲ್ಲವೋ ಎಂಬಂತಾಗಿದೆ ಅಂತಾನೆ. ಯಾವುದು ಅಂದ್ರಿಗಿನ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಂತಾಗಿದೆ ಅಂತ ನೋಡ್ಬೋದು. ಮೂರನೇದು, ಹುಡುಗನ ಡ್ಯಾಶ್ ಆಕಾಶಕ್ಕೇರಿತು. ಯಾವುದು ಅಂದ್ರಿನ ಉತ್ಸಾಹ. ಓಕೆ. ಅದಂತ ನಾಲ್ಕನೇದು, ಶಂಕರಪ್ಪ ಅವರು ಡ್ಯಾಶ್ ಹಿಂತೆರಳಿದರು. ಹೆಂಗಂದ್ರಿನ ಹೆಂಗಿಂತೇಳಿದ್ರು ವಾಪಸ್ ಚರ್ಚೆ ಆದಾಗ ಅಂದ್ರಿನ ಮುಖ ಹೆಂಗಿತ್ತು ಅಂದ್ರಿನ ಮುಖ ಬಾಡಿಸಿಕೊಂಡು ಹಿಂತೆರಳಿದ್ರು ಅಂತ ನೋಡ್ಬೋದು. ಹಿಂತೆರಳಿದ್ರು. ಓಕೆ. ಐದನೇದು, ನನಗೆ 2 ಮಕ್ಕಳು ಡ್ಯಾಶ್ ಪರಿಚಯ ನನಗಿಲ್ಲ. ಕಳ್ಳರ ಸಣ್ಣ ಮಗು ಹೋಗಿರ್ತಾನೆ. ಓಕೆನಾ, ಅದಕ್ಕೆ ಕಳ್ಳ ಅಂದಿರ್ತಾನೆ. ಅವ್ರಿಗೆ ಕಳ್ಳರ ಪರಿಚಯ ನನಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಓಕೆ, ಮುಂದಿನ ನೋಡ್ತೋಣ. ಓಕೆ, ಇಲ್ಲಿ ಬಿಟ್ಟ ಸ್ಥಳ ಅಂತಕ್ಕಂಥ ನೋಡಿದ್ವಿ. ಇಲ್ಲಿ ಸೈದ್ಧಾಂತಿಕ ಭಾಷಾಭ್ಯಾಸದೆಲ್ಲವೂ ಕೂಡ ನಿಮ್ಮ ಶಾಲೆಯ ತರಗತಿಯಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತದೆ. ನಿಮ್ಮ ಶಿಕ್ಷಕರು ನಿಮಗೆ ತಿಳಿಸ್ತವ್ರು. ಏನು ಅಭ್ಯಾಸ ಇದೆ ಅವೆಲ್ಲವೂ ನಾನು ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇವೆಲ್ಲವೂ ತಿಳಿಸ್ತಾ ಹೋಗ್ತಾರೆ. ರೈಟ್. ಅದಾದ ನಂತರ ಇಲ್ಲಿ ಅಭ್ಯಾಸ ಚಟುವಟಿಕೆ ಅಂತಿದೆ, ಇದನ್ನು ನಾನು ತಿಳಿಸ್ತಾ ಹೋಗ್ತೇನೆ. ಓಕೆನಾ. ರೈಟ್, ಬನ್ನಿ. ಇಲ್ಲಿ ನೋಡಿ ಮಕ್ಕಳೇ, ಅಭ್ಯಾಸ ಚಟುವಟಿಕೆ ಅಂತ ಬರ್ರಿ. ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ ಅಂತಕ್ಕಂಥ ಬರ್ರಿ. ಮೊದಲನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ ಅಂತ ಕೇಳಿದರೆ ಅವುಗಳನ್ನು ಹೇಗೆ ವರ್ಗೀಕರಿಸುವಿರಿ ಅಂತ ಕೇಳಿದರೆ. ಓಕೆನಾ. ಉತ್ತರ, ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ ಅಂತಕ್ಕಂಥ 49 ಇವೆ. ವರ್ಣಮಾಲೆ ವರ್ಗೀಕರಣ 3 ವರ್ಗೀಕರಣ ಮಾಡಿರ್ತಕ್ಕಂಥದ್ದು. ಸ್ವರಗಳು 13, ವ್ಯಂಜನಗಳು 34, ಯೋಗವಾಹಗಳು 2 ಅಂತಕ್ಕಂಥದ್ದು ಇಲ್ಲಿ ವರ್ಗೀಕರಣ ಮಾಡಲಾಗಿದೆ ಅಂತಕ್ಕಂಥದ್ದು ನೋಡ್ಬೋದು. ರೈಟ್. ಅದ ನಂತರ ಎರಡನೇ ಪ್ರಶ್ನೆ ಕೊಟ್ಟಿದ್ದಾರೆ, ಕನ್ನಡ ವರ್ಣಮಾಲೆಯಲ್ಲಿರುವ ಹ್ರಸ್ವ ಹಾಗೂ ದೀರ್ಘ ಸ್ವರಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಓಕೆನಾ. ಉತ್ತರ, ಹ್ರಸ್ವ ಸ್ವರಗಳು ಅ, ಇ, ಉ, ರು, ಎ, ಓ ಏಕಕಾಲ ಉಚ್ಚರಿಸ್ತಕ್ಕಂಥ ಪದಗಳು. ದೀರ್ಘ ಅಂದ್ರೆ ದೀರ್ಘವಾಗಿ ಹೇಳ್ತಕ್ಕಂಥ ಸ್ವರಗಳು. 2 ಮಾತ್ರ ಅಂದ್ರೆ 1 ಮಾತ್ರೆಯಿಂದ 2 ಮಾತ್ರೆ ಕಾಲದಲ್ಲಿ ಉಚ್ಚರಿಸ್ತಕ್ಕಂಥ ಅಕ್ಷರಗಳು ಅಂತೇಳಿ. ಆ, ಈ, ಊ, ಎ, ಐ, ಓ, ಔ ಇವೆಲ್ಲವೂ ಕೂಡ ದೀರ್ಘ ಸ್ವರಗಳಾಗಿರ್ತವೆ. ರೈಟ್. ಅದಾದ ನಂತರ ಮೂರನೇ ಪ್ರಶ್ನೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ನೋಡೋದ್ರಲ್ಲಿ ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣ ಅಕ್ಷರಗಳನ್ನು ಬರೆಯಿರಿ ಅಂತಿದೆ.
ಓಕೆನಾ. ಮಹಾಪ್ರಾಣ, ಅಲ್ಪ ಪ್ರಾಣ ಅಲ್ಲ, ಮಹಾಪ್ರಾಣ ಅಂದ್ರೆಗಿನ ನಾವು ಬಾಯಿ ತುಟಿಯ ಮುಂದೆ ಕೈ ಇಟ್ಟಾಗ ಆ ಉಸಿರು ಅಂತಕ್ಕಂಥದ್ದು ಗಟ್ಟಿಯಾಗಿ ತಗಲುತ್ತೆ, ಅದು ಮಹಾಪ್ರಾಣ ಅಕ್ಷರ ಆಗಿರುತ್ತೆ. ನೀವು ನೆನ್ಪಿಡ್ತಾ ಹೋಗಿ. ಖ, ಘ, ಛ, ಝ, ಠ, ಢ, ಥ, ಧ, ಫ, ಭ ಇವು ವರ್ಣಮಾಲೆಯಲ್ಲಿರುವ ಮಹಾಪ್ರಾಣ ಅಕ್ಷರಗಳು ಅಂತಕ್ಕಂಥದ್ದು. ಓಕೆ, ಮಹಾಪ್ರಾಣ ಅಕ್ಷರಗಳು ಕೈ ಇಟ್ಟಾಗ ತುಟಿಯ ಮುಂದಿಟ್ಟಾಗ ಗಾಳಿ ಪಟ್ ಅಂತ ಬಡಿಯುತ್ತೆ. ಓಕೆ ರೈಟ್, ಅದನ್ನ ಚೆನ್ನಾಗಿ ನೆನ್ಪಿಡ್ತಾ ಹೋಗಿ. ಇಲ್ಲಿ ನೋಡಿ, 4ನೇದು ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ಅಕ್ಷರಗಳನ್ನು ತಿಳಿಸಿ ಅಂತೇಳಿದೆ. ಓಕೆ ಓಕೆ ಇಲ್ಲಿ ನೋಡಿ, ಉತ್ತರ ಕ, ಕ, ಗ, ಘ, ಞ, ಚ, ಚ, ಜ, ಝ, ಞ, ಟ, ಠ, ಡ, ಢ, ಣ, ತ, ತ, ದ, ಧ, ನ, ಪ, ಫ, ಬ, ಭ, ಮ ಇವು ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ಅಕ್ಷರಗಳು. ಅವರ್ಗೀಯ ಅಂದ್ರೆ ಯಾಲಿಂದ ಳವರೆಗೆ ಆಗುತ್ತೆ. ಓಕೆನಾ ಮಕ್ಕಳೇ. 5ನೇದು ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳನ್ನು ಪಟ್ಟಿ ಮಾಡಿ ಅಂತಿದೆ. ಓಕೆನಾ. ಉತ್ತರ ಅನುನಾಸಿಕ ಅಂದ್ರೆ ಮೂಗಿನಿಂದ ಉಚ್ಚರಿಸ್ತಕ್ಕಂಥ ಪದಗಳು, ನಾಸಿಕ ಅಂದ್ರೆ ಮೂಗು ಅಂತೇಳಿ. ಓಕೆ, ಉತ್ತರ ಞ, ಞ, ನ್, ನ್, ಮ್ ಇವು 5 ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳಾಗಿವೆ ಅಂತಕ್ಕಂಥ ನೋಡ್ಬೋದು. ಓಕೆ, ಇಲ್ಲಿ ಆ ಅಂತಕ್ಕಂಥವ್ರಿ ಕೊಟ್ಟಿರುವ ಪದಗಳಲ್ಲಿರುವ ಸ್ವರಾಕ್ಷರಗಳನ್ನು ಪ್ರತ್ಯೇಕಿಸಿ ಬರೆಯಿರಿ. ಇದರಲ್ಲಿ ಸ್ವರ ಅಕ್ಷರ ಯಾವುದು ಅಂತ ನಾವು ಪ್ರತ್ಯೇಕಿಸಿ ಬರೀಬೇಕಾಗುತ್ತೆ. ಅಬ್ದುಲ್, ಇದರಲ್ಲಿ ಸ್ವರ ಯಾವುದು, ಸ್ವರಾಕ್ಷರ ಅಂದ್ರಿಗಿನ ಅ ಅಂತಕ್ಕಂಥದ್ದು, ಆ ಬರೀಬೇಕಾಗುತ್ತೆ. ಅವನು ಅಂದ್ರಿಗಿನ ಇಲ್ಲಿ ಆ ಅಂತಕ್ಕಂಥ ಸ್ವರಾಕ್ಷರ, ಇದು ಪ್ರತ್ಯೇಕಿಸಿ ಬರೀಬೇಕಾಗುತ್ತೆ. ಓಕೆನಾ. 20 ಇದೆ, ಇದರಲ್ಲಿ ಸ್ವರಾಕ್ಷರ ಯಾವುದು, ಈ ಅಂತಕ್ಕಂಥ ಸ್ವರಾಕ್ಷರ. ಓಕೆ, ಆದರೂ ಅಂತಿದೆ, ಇದರಲ್ಲಿ ಸ್ವರಾಕ್ಷರ ಆ ಅಂತಕ್ಕಂಥದ್ದು. ಅವನನ್ನು ಅಂತಿದೆ, ಇದರಲ್ಲಿ ಸ್ವರಾಕ್ಷರ ಯಾವ್ದಂದ್ರೆ ಅ ಅಂತಕ್ಕಂಥದ್ದು. ಓಕೆನಾ ರೈಟ್. ಇತ್ಯಾದಿಯಲ್ಲಿ ಈ ಅಂತಕ್ಕಂಥದ್ದು, ಇರಲಿಯಲ್ಲಿ ಈ ಅಂತಕ್ಕಂಥ ಸ್ವರಾಕ್ಷರ, ಏಕೆಂದರೆ ಎ ಅಂತಕ್ಕಂಥದ್ದು ಸ್ವರಾಕ್ಷರ, ಓಡಿ ಹೋದ ಅಂತಕ್ಕಂಥ ಓ ಅಂತಕ್ಕಂಥದ್ದು ಸ್ವರಾಕ್ಷರ, ಈಗ ಅಂದ್ರೆ ಈ ಅಂತಕ್ಕಂಥ ಸ್ವರಾಕ್ಷರ. ಓಕೆನಾ. ಎ ಅಂತಕ್ಕಂಥದ್ದು ಏನು ಅಂದ್ರೆ ಎ ಅಂತಕ್ಕಂಥದ್ದು ಸ್ವರಾಕ್ಷರ ಆಗಿರುತ್ತೆ. ಓಕೆನಾ. ಸ್ವರಾಕ್ಷರ ಇದೇ ಪ್ರತ್ಯೇಕಿಸಿ ಬರೀರಿ ಅಂತ ಹೇಳಿದ್ರೆ. ಓಕೆನಾ. ಇಲ್ಲಿ ನೋಡಿ, ಈ ಕೊಟ್ಟಿರುವ ಪದಗಳಲ್ಲಿರುವ ಮಹಾಪ್ರಾಣಾಕ್ಷರಗಳನ್ನು ಬರೆಯಿರಿ ಅಂತಾರೆ. ಮಹಾಪ್ರಾಣಾಕ್ಷರಗಳು ಅಂದ್ರೆ ಹೇಳಿದ್ನಲ್ಲ, ನಾವು ತುಟಿಯ ಮುಂದಿಟ್ಟಾಗ ಅಕ್ಷರ ನಮಗೆ ಹಸ್ತಕ್ಕೆ ತಗಲುತ್ತೆ, ಅದು ಮಹಾಪ್ರಾಣಾಕ್ಷರ ಆಗಿರುತ್ತೆ. ಇಲ್ಲಿ ನೋಡಿ, ಧನವಂತ ಅನ್ರಿ ಫಸ್ಟ್ ಅಕ್ಷರ ಧ ಅಂತಕ್ಕಂಥದ್ದು ನಮಗೆ ಇಲ್ಲಿ ತಗಲುತ್ತೆ, ಗಾಳಿ ತಗಲುತ್ತೆ, ಧ ಅಂತಕ್ಕಂಥ ಮಹಾಪ್ರಾಣಾಕ್ಷರ. ಭಕ್ಷ್ಯ ಅಂದಾಗ ಭ ಅಂತಕ್ಕಂಥದ್ದು ಮಹಾಪ್ರಾಣಾಕ್ಷರ. ಅದ ನಂತರ ರಥ ನೋಡ್ರಿ, ರ ಅಲ್ಲ ಥ ಅಂತಕ್ಕಂಥದ್ದು ಮಹಾಪ್ರಾಣಾಕ್ಷರ ಇಲ್ಲಿ. ಓಕೆ. ಅಠ ಅಂದಾಗ ಹ ಠ ಅಂತಕ್ಕಂಥದ್ದು ಮಹಾಪ್ರಾಣಾಕ್ಷರ. ಓಕೆನಾ. ಘನತೆ ಅಂದ್ರೆ ಘ ಮಹಾಪ್ರಾಣಾಕ್ಷರ. ಪಾಠ ಅಂದಾಗ ಠ ಅಂತಕ್ಕಂಥದ್ದು ಮಹಾಪ್ರಾಣಾಕ್ಷರ. ಧರ್ಮದಲ್ಲಿ ಧ ಅಂತಕ್ಕಂಥ ಮಹಾಪ್ರಾಣಾಕ್ಷರ. ಅಸನ್ಮುಖ ನೋಡಿ ಖ ಅಂತಕ್ಕಂಥದ್ದು ಮಹಾಪ್ರಾಣಾಕ್ಷರ. ಮುಖ್ಯದಲ್ಲಿ ಖ ಅಂತಕ್ಕಂಥ ಮಹಾಪ್ರಾಣಾಕ್ಷರ. ಫಲ ಅಂದ್ರೆ ಫ ಅಂತಕ್ಕಂಥದ್ದು ಇದು ಮಹಾಪ್ರಾಣಾಕ್ಷರ ಆಗಿರುತ್ತೆ. ಓಕೆನಾ. ಅದ ನಂತರ ಈ ಅಂತಕ್ಕಂಥದ್ದು ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ ಅಂದ್ರೆ ಕೊಟ್ಟಿರುವ ಪದಗಳಲ್ಲಿರುವ ಅವರ್ಗೀಯ ವ್ಯಂಜನವನ್ನು ಬರೆಯಿರಿ. ವರ್ಗೀಯ ಅಲ್ಲ, ವರ್ಗೀಯ ಅಂದ್ರೆಗಿನ ಕಾಲಿಂದ ಮಾವರಿಗೆ ಆಗುತ್ತೆ, ಅವರ್ಗೀಯ ಅಂದ್ರಿನ ಯಾಲಿಂದ ಳಾವರಿಗೆ ಆಗಿರುತ್ತೆ. ಯಾಲಿಂದ ಳಾವರಿಗೆ ಅಕ್ಷರ ಬರ್ತವೆ, ಅದನ್ನ ಇಲ್ಲಿ ಬರೀತಾ ಹೋಗ್ಬೇಕಾಗುತ್ತೆ. ಓಕೆನಾ. ಇಲ್ಲಿ ನೋಡಿ, ಅವನ ಅಂತಿದೆ, ಇಲ್ಲಿ ನೋಡಿ ವಾ ಅಂತಕ್ಕಂಥ ಯಾರಾಲ ವಾವದಲ್ಲಿ ಬರ್ತದೆ, ಇದು ಅವರ್ಗೀಯ. ಕುಶಾಲ ಕು ಬರಲ್ಲ, ಶ ಬರುತ್ತೆ. ಓಕೆನಾ, ಇದು ಅವರ್ಗೀಯ ಅಕ್ಷರ ಇದು. ಅನಂತರ ಸಮಯದಲ್ಲಿ ಸ ಬರಲ್ಲ, ಮಾ ಬರಲ್ಲ, ಯಾವ್ದು ಬರುತ್ತೆ, 2 ಬರುತ್ತೆ ಇಲ್ಲಿ. ಸ ಅಂತಕ್ಕಂಥದ್ದು ಮಾ ಅಂತ ಯಾ ಅಂತಕ್ಕಂಥದ್ದು ಇದು ಅವರ್ಗೀಯ, 2 ಬರ್ತವೆ. ಓಕೆನಾ, ಮಾ ಬರಲ್ಲ. ಓಕೆ. ಇಂತಹದಲ್ಲಿ ಹ ಅಂತಕ್ಕಂಥದ್ದು, ಹಬ್ಬದಲ್ಲಿ ಹ ಅಂತಕ್ಕಂಥದ್ದು. ಓಕೆ, ಅವರ್ಗೀಯ ವ್ಯಂಜನ ಅದು. ಕಾಲದಲ್ಲಿ ಕಾ ಬರಲ್ಲ, ಲಾ ಬರುತ್ತೆ. ಅದರ ಅಂದ್ರಿಗಿನ ರ ಅಂತಕ್ಕಂಥದ್ದು. ಬಹಳದಲ್ಲಿ ಇಲ್ಲಿ ಭಾ ಬರುತ್ತೆ, ಹಾ ಬರುತ್ತೆ. ಓಕೆನಾ. ಅದಾದ ನಂತರ ಒಳಗೆದಲ್ಲಿ ಲಾ ಬರುತ್ತೆ, ತಲದಲ್ಲಿ ಲಾ ಬರುತ್ತೆ, ಇದು ಅವರ್ಗೀಯ ಅಂತಕ್ಕಂಥ ನೋಡ್ಬೋದು. ಓಕೆ. ಹಾಗಾದ್ರೆ ಈ ಎಲ್ಲಾ ಮಾಹಿತಿ ಅಂತ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ಮಾಡಿ ನೀವು ಚಾನಲ್ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.